ನಾನು ಬಟ್ಟೆ ಮೇಲೆ ಬ್ಲೌಸ್ನ ಬೆಲ್ಟ್ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಇದು 2 ಫೋಲ್ಡ್ ಇದೆ, ಇದನ್ನು ಇನ್ನೊಂದು ಫೋಲ್ಡು 4 ಫೋಲ್ಡ್ ಮಾಡ್ಕೊಬೇಕು. ನಾಲ್ಕು ಫೋಲ್ಡ್ ಮಾಡಿಕೊಂಡು ಸೈಡಲ್ಲೊಂದು ಗೆರೆ ಹಾಕ್ಕೊಬೇಕು. ಗೆರೆ ಹಾಕ್ಕೊಂಡು ಇಲ್ಲಿ ಉಕ್ಸು ಲೂಪಿಗೆ 1/2 ಇಂಚ್ ಬಿಟ್ಕೊಬೇಕಾಗುತ್ತೆ. ಅದೇ 1/2 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಕೆರೆ ಎಳ್ಕೊತಾ ಇದ್ದೀನಿ. ಈಗ ಕೆಳಗಡೆ ಒಂದು ಲೈನ್ ಎಳ್ಕೊಂಬಿಡೋಣ. ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಕರೆಕ್ಟಾಗಿ. ಈಗ ನಾವು ಇಲ್ಲಿಂದ ಇಲ್ಲಿಗೆ ಅವ್ರದ್ದು ಮೆಜರ್ಮೆಂಟ್ ಬಸ್ಟ್ ವಿಡ್ತ್ ತಗೋಬೇಕು. ಅವ್ರದ್ದು ಬಸ್ಟ್ ವಿಡ್ತ್ ಎಷ್ಟಿದೆ ಅಂತಂದರೆ 4 ಇದೆ. ಇಲ್ಲಿಂದ ಇಲ್ಲಿಗೆ 4 ತಗೊಂಡೋಣ. ಆಮೇಲೆ ಇದು ಲೆಂತ್ ಎಷ್ಟು ತಗೋಬೇಕು ಬೆಲ್ಟಿಗೆ ಅಂತಂದರೆ ಸ್ಟ್ಯಾಂಡರ್ಡು 2.5 ಎಲ್ಲರೂ ತಗೊತಾರೆ. ಸ್ಟ್ಯಾಂಡರ್ಡ್ ಎಲ್ಲ 2.5 ತಗೊತಾರೆ. 2.5 ಒಂದು ಮಾರ್ಕ್ ಹಾಕೊಂಬಿಡೋಣ. ಈಗ 4ಗೆ ಬಸ್ಟ್ ವಿಡ್ತಿಗೆ ಮಾರ್ಕ್ ಹಾಕೊಂಡಿದ್ನಲ್ಲ, ಅದನ್ನು ಇಲ್ಲಿಗೆ ಕನೆಕ್ಟ್ ಮಾಡೋಣ. ಕನೆಕ್ಟ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 1.5. ಈಗ ಶೇಪ್ ಬರುತ್ತಲ್ಲ ಬೆಲ್ಟು, ಈಗ ಬೆಲ್ಟಿನ ಶೇಪ್ ಬರುತ್ತಲ್ಲ ಈ ಥರ ಕರ್ವ್ ಆಗಿ, ಅದು ಬರಬೇಕು ಅಂತಂದರೆ ಈ ಥರ 1.5 ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಎಳ್ಕೊತೀನಿ. ವೇಸ್ಟ್ ರೌಂಡ್ ಎಷ್ಟಿದೆ ಅವ್ರದ್ದು ಅಂತಂದರೆ 7.6 ಇದೆ. ಇಲ್ಲಿಂದ 7.6 ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಬರುತ್ತೆ, ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ 2 ಇಂಚು. ಈಗ ಎಷ್ಟು ಅಲೈನ್ಸ್ ಬಿಟ್ಟಿರ್ತೀವಲ್ಲ ಸ್ಟಿಚಿಂಗ್ಗೆ, ಅದು 2 ಇಂಚು. ಮತ್ತು ಇಲ್ಲೊಂದು ಗೆರೆ ಹಾಕೊಂಡ್ಬಿಡೋಣ. ಗೆರೆ ಹಾಕ್ಕೊಂಡು ಇಲ್ಲಿಗೆ 1 ಇಂಚು ಅಪ್ ಹೋಗಿ ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ ಶೇಪ್ಗೋಸ್ಕರ. ಅದನ್ನು ಇಲ್ಲಿಗೆ ತಂದು ಸೆಂಟ್ರಿಗೆ ಕನೆಕ್ಟ್ ಮಾಡೋದು. ಸೆಂಟ್ರಿಗೆ ತಂದು ಕನೆಕ್ಟ್ ಮಾಡಿದ್ರೆ ಆಗೋಯ್ತು. ಈಗ ಬೆಲ್ಟು, ಇದೇನೇ ಬೆಲ್ಟು. ಈಗ ಅದಕ್ಕೆ ಅದನ್ನು ಕಟ್ಟಿಂಗ್ ಮಾಡಿಕೊಂಡು ತಕ್ಕೊಂಬಿಡೋದು. ಒಂದು ಕಡೆಗೆ 2 ಪೀಸ್ ಬರುತ್ತೆ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಇನ್ವಿಸಿಬಲ್ ಆಗಿ ಬೆಲ್ಟ್ ಬ್ಲೌಸಿಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬೆಲ್ಟ್ ರೆಡಿ ಆಯಿತು.